ಎಲ್ಲರಿಗೂ ಫೇಸ್ ಲಾಲ್, ಎಲ್ಲರಿಗೂ ವಂದನೆ, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ವಂದನೆ. ಪ್ರಾರ್ಥನೆ ಮಾಡ್ಕೊಂಡು ಆರಾಮ ಮಾಡ್ಕೊಳೋಣ. ಎಲ್ಲರೂ ಆರಾಮದಿರ, అందరూ బాగున్నారా? అందరూ ఎట్టున్నారు? మళ్ళా పొద్దున ఎందుకు చెప్పలే అని ಮೆಸೇಜ್ ఎందుకు చెప్పలే అంటే ಬೆಳಗ್ಗೆ ಎದಕ್ಕೆ ಹೇಳಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ, ಅದಕ್ಕೆ ಲೇಟ್ ಆಯಿತು. ಸಾಯಂಕಾಲ ಹೇಳೋಣ ಅಂತ ಇವತ್ತು ಸಾಯಂಕಾಲ ಹೇಳಿದ್ದೀವಿ. ಪ್ರಾರ್ಥನೆ ಮಾಡ್ಕೊಂಡು ಆರಾಮ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸರಪನದ ಪಲೋಕ ತಂದೆ, ನಿನ್ನ ಬಂಗಾರ ಪಾದಕ್ಕೆ ಒಂದು ಬಿಡುವ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಸೋತುತ್ವ ನನಗೆ ಸ್ವಸ್ಥವಾಗಿ ಮಾತಾಡೋಕ್ಕೆ, ಸ್ವಸ್ಥವಾಗಿ ಓದೋಕ್ಕೆ, ಧ್ಯಾನ ಮುದುಪಂದು ಮಾತಾಡಪಾರೆ ಶಿಷ್ಯ ಹೊತ್ತು ಶಾಂತ ರಾತ್ರಿ ಒಳ್ಳೆ ನಿದ್ದೆ ಆರೋಗ್ಯಪದವ ಭಕ್ತ ಪದವ. ಈ ವಾಕ್ಯ ಮೂಲಕವಾಗಿ ನನ್ನೊಂದು ಮಾತಾಡ್ಪಾರೆ ಶಿಶು. ನಿನ್ನ ನಾಮಲ್ಲೇ ಮಾಡಪ್ಪ, ಸಮಾಧಾನ ನೆಮ್ಮದಿ ಸಂತೋಷಪದವ ಬಿಡ್ಕೊಳ್ಳುತ್ತೇನೆ. ಆಮೇಲೆ ನೋಡಿ ಧ್ಯಾನಕ್ತಿ, ನೋಡಿ ವಾಕ್ಯದಲ್ಲಿ ಏನಂದರೆ ಇವತ್ತು ಧ್ಯಾನಕ್ತಿ 16:9 ಧ್ಯಾನಕ್ತಮು 16:9 ಧ್ಯಾನಕ್ತಿ 16:9. ನೋಡಿ, ಮನುಷ್ಯರು ಸ್ವಂತ ಮಾರ್ಗ ಹೋಗುವರು, ದೇವರು ದಿಕ್ಕು. ನೋಡಿ, ಮನುಷ್ಯರು ಲೋಕದಲ್ಲಿ ಸ್ವಂತ ಏನದು ಸ್ವಂತ ದಾರಿ ಹೋಗೋಕ್ಕಾಗಲ್ಲ. ನೋಡಿ, ಸ್ವಂತ ಮನಸ್ಸು ಬಂದಾಗೆ ನೀವು ಹೋದ್ರೆ ದೇವ್ರು ಏನು ಮಾಡ್ತಾನಂತ್ರಿ? ದೇವ್ರು ತಿಕ್ಕಂತಾರೆ ನಮಗೆ. ಮನುಷ್ಯರಲ್ರಿ, ಮನುಷ್ಯರು ಸ್ನೇಹಿತರು ಬಂದು ಬಿತ್ತರು ಯಾರು ದಿಕ್ಕಲ್ರಿ. ನೋಡಿ, ಎಷ್ಟೋ ಮಂದಿ ಲೋಕದಲ್ಲಿ ಸ್ನೇಹಿತರು ಬಂದು ಬಿತ್ತರು ದಿಕ್ಕು ಅಂತ ಹೇಳ್ತಿರ್ತಾರೆ. ತಪ್ಪ್ರಿ ಅದು. దేవుడు చూడండి, మనుషులు చెప్తూ ఉంటారు, స్నేహితులు బంధుమిత్రులు దిక్కు మాకు అని. నో తప్పది. దేవుడు దిక్కు మాకు. ನಾವು ಯಾವ ದಾರಿಯಲ್ಲಿ